ನಾಳೆನೇ ಇಂಗ್ಲೀಷ್ ಎಕ್ಸಾಮ್ ಇದೆ ಸರ್, ಇನ್ನೂ ಏನು ಓದಿಲ್ಲ, ಹೇಗಾದರೂ ಮಾಡಿ ಪಾಸ್ ಮಾಡಿ ಅಂತ ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಡಿ. 40 ಮಾರ್ಕ್ಸ್ನ ಗ್ರಾಮರ್ನ ಸಂಪೂರ್ಣವಾಗಿ ಇದೇ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದಾನೆ. ಕೇವಲ ಒಂದು 20-21 ನಿಮಿಷ ನೀವು ಏನಾದರೂ ಟೈಮ್ ಸ್ಪೆಂಡ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಡಿ, ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾಳೆ ಗ್ರಾಮರ್ನಷ್ಟಾದರೂ ಬರೆದು ನೀವು ಪಾಸ್ ಆಗ್ತಾರೆ. ನಡೀರಿ, ಹಾಗಿದ್ರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಯಾರಿನ್ನೂ ಏನು ಓದಿಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಸಹ ಪಾಸ್ ಆಗಲಿ ಅಂತ. ನಡೀರಿ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ಒಂದೇ ವಿಡಿಯೋದಲ್ಲಿ 40 ಮಾರ್ಕ್ಸ್ನ ಒನ್ ಶಾರ್ಟ್ ವಿಡಿಯೋ ಗ್ರಾಮರ್ ಪೂರ್ತಿಯಾಗಿ ಕವರ್ ಮಾಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿಬಿಡಿ. ನಡೀರಿ ಸ್ಟಾರ್ಟ್ ಮಾಡೋಣ. ಒಂದನೇದಾಗಿ ನಾವು ಯಾವುದಪ್ಪ ಕ್ವಶನ್, ಓಕೆ, ಪ್ಯಾಸಿವ್ ವಾಯ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಪ್ಯಾಸಿವ್ ವಾಯ್ಸಿಂದ ಸ್ಟಾರ್ಟ್ ಮಾಡೋಣ. ಸರಿ, ಹಾಗಿದ್ರೆ ನಡೀರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಯಾವುದೇ ರೀತಿ ಕೊಟ್ಟರು ಸಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ಬಿ ಫಾರ್ಮ್ ನೆಕ್ಸ್ಟ್ V3 ಪ್ಲಸ್ ಆಬ್ಜೆಕ್ಟ್ ಈ ರೀತಿ ಬರುತ್ತೆ. ಈ ರೀತಿ ಒಂದು ಸಿಸ್ಟಮ್ ಇರುತ್ತೆ. ಸೊ ನಾವು ಇದನ್ನು ಕರೆಕ್ಟಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ದೇರ್ ಫೋರ್. ಇಟ್ ಅಂತ ಬಂದರೆ ಇಲ್ಲಿ ಯಾವತ್ತಿದ್ರೂ ಪ್ಯಾಸಿವ್ ವಾಯ್ಸನ್ನು ನಾವು, ಇದು ಪ್ಯಾಸಿವ್ ವಾಯ್ಸ್ ಆಲ್ಮೋಸ್ಟ್ ಪಾಸ್ಟಲ್ಲೇ ಇರುತ್ತೆ. ಸೊ ಇದನ್ನು ನಾವು ಕರೆಕ್ಟಾಗಿ ಪ್ಯಾಸಿವ್ ವಾಯ್ಸಲ್ಲಿ ಬರಿಬೇಕು. ಇಟ್ ಅಂತ ಇದೆ, ಇಟ್ಗೆ ನಾವು ಪ್ಲೂರಲ್, ಇಟ್ಗೆ ನಾವು ಸಿಂಗುಲರ್ ಅಂತ ಕರಿತೀವಿ. ಸಿಂಗುಲರ್ಗೆ ನಾವು ಯಾವ ಫಾರ್ಮನ್ನು ಹಾಕ್ತೀವಿ ಪಾಸ್ಟಲ್ಲಿ? ಅದು ವಾಸ್ ಅಂತ ಹಾಕ್ತೀವಿ ಅಲ್ವಾ, ವಾಸ್ ಹಾಕ್ತೀವಲ್ವ. ಸೊ ಇಟ್ ವಾಸ್ ಅಂತ ಬರೀರಿ. ಇಟ್ ವಾಸ್ ಅಂತ ಬರೆದು ಡಿಸೈಡ್ ಅಂತ ಇಲ್ಲಿ ಆಲ್ರೆಡಿ ಒಂದು ವರ್ಬ್ ಕೊಟ್ಟಿದ್ದಾರೆ. ಡಿಸೈಡ್ V3 ಏನಾಗುತ್ತೆ ಇದಕ್ಕೆ ಅಂತಂದರೆ ಡಿಸೈಡೆಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್, ದಿಸ್ ಅಂತಂದರೆ ಇದು ಸಿಂಗುಲರ್, ದೀಸ್ ಅಂತಂದರೆ ಅದು ಪ್ಲೂರಲ್ ಆಗುತ್ತೆ. ಆಯಿತಾ? ದಿಸ್ ಅಂತ ಬಂದಿದೆ, ದಿಸ್ ವಾಸ್ ಇನ್ಫಾರ್ಮ್ಡ್ ಅಂತ ಬರೀಲಿಕ್ಕಾಗುತ್ತಾ? ಸಿಂಪಲ್ ಇದೆ ರೀ. ಇಲ್ಲಿ ಇನ್ಫಾರ್ಮ್ ಅಂತ ಇದೆ, ಇನ್ಫಾರ್ಮ್ಡ್ ಮಾಡಿಬಿಡಿ, ಅದನ್ನು V3ಗೆ ಕನ್ವರ್ಟ್ ಮಾಡಿ ದಿಸ್ ವಾಸ್ ಇನ್ಫಾರ್ಮ್ಡ್. ನೆಕ್ಸ್ಟ್ ದ ಕ್ರಿಮಿನಲ್ ಅಂತಂದರೆ ಸಿಂಗುಲರ್ ಇದ್ದಾನೆ, ವಾಸ್ ಕೆಪ್ಟ್, ಕೆಪ್ಟ್ V3 ವರ್ಬ್ಗೆ ನೀವು ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಇಷ್ಟನ್ನು ಮಾಡಿದರೆ ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಹೋಗ್ತೀನಿ ಈಗ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಬೈ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರಾಕೆಟ್. ರೂಫ್ಸ್ ಫೇಸ್ lit up when he was offered money. ಸೊ ಇಲ್ಲಿ ಏನಂತ ಇದೆ ಅಂತಂದರೆ ಅವನ ಮುಖ ಲೈಟ್ ಥರ ಹೊಳಪಾಗುತ್ತೆ. ಸೊ ಯಾಕಂತಂದರೆ ಅವನಿಗೆ ಇಲ್ಲಿ ಮನಿಯನ್ನು ಆಫರ್ ಮಾಡ್ತಾರೆ. ಒಂದಕ್ಕೊಂದು ಸ್ವಲ್ಪ ಸೆಂಟೆನ್ಸನ್ನು ನೀವು ಲಿಂಕ್ ಮಾಡಿಕೊಂಡು ಬರೆಯೋದು, ಇದಕ್ಕೆ ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಎಕ್ಸ್ಪ್ರೆಷನ್. ಅದಾದ ನಂತರ ಹಿ ವಾಸ್ ಇನ್ ಅ ಫಿಕ್ಸ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಮಾರ್ಕಸ್ ಆ್ಯಂಡ್ ಮಡುಕ. ಈ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀನಿ ನಾನು. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್. ಆಲ್ರೆಡಿ ನಾನು ಆನ್ಸರ್ ಕೊಟ್ಟಿದ್ದೀನಿ, ಬಟ್ ನಿಮ್ಗೆ ಆನ್ಸರ್ ಯಾವ ರೀತಿ ಬಂತು ಅಂತ ನಾನಿಲ್ಲಿ ಸಿಂಪಲ್ಲಾಗಿ 40 ಮಾರ್ಕ್ಸ್ ಬೇಕಲ್ವಾ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಡಿ, ನಿಮಗೆ ಪೂರ್ತಿಯಾಗಿ ಈಸಿಯೆಸ್ಟ್ ವೇನಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ, ಏನೂ ಓದುವ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ಕ್ವಶನನ್ನು ಕೊಟ್ಟಿರ್ತಾರೆ, ಈ ರೀತಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಈ ಕ್ವಶನ್ಸ್ಗಳನ್ನು ಇಲ್ಲೇ ಕೊಟ್ಟಿರ್ತಾರೆ, ಇಲ್ಲೇ ಇರುತ್ತೆ. ಸೊ ಈ ರೀತಿ ಎಲ್ಲ ಕ್ವಶನ್ ಇರುತ್ತೆ. ಹಾಗಾಗಿ ಇಲ್ಲಿ ಕ್ವಶನ್ ಇದೆ, ಇದನ್ನು ಓದಿ ಇದಕ್ಕೆ ನಾವು ಮಾರ್ಕ್ ಹಾಕಬೇಕಾಗುತ್ತೆ. ಇಷ್ಟೇ. ನಾನು ಆಲ್ರೆಡಿ ಮಾರ್ಕ್ ಹಾಕಿದ್ದೇನೆ, ಬಟ್ ಇನ್ನೊಂದು ಸಲ ನಿಮ್ಗೆ ಹೇಳ್ತೀನಿ. ವಿಚ್ ಅಂತ ಇದೆ, ಇಲ್ಲಿ ವಿಚ್ ಎಲ್ಲಿದೆ? ಸೊ ಇಲ್ಲಿ ವಿಚ್ ಅಂತ ಇದೆ. ಸೊ ಇದ್ರ ಹಿಂದ್ಗಡೆನೇ ಶಬ್ದ ಇದೆ, ಇದ್ರ ಹಿಂದ್ಗಡೆ ಇಷ್ಟೊಂದು ಶಬ್ದಗಳಿದೆ, ಇದ್ರ ಹಿಂದ್ಗಡೆ ಆನ್ಸರ್ ಇದೆ. ಇಲ್ಲಿ ಈ ಒಂದು ಶಬ್ದಕ್ಕೆ ಇಲ್ಲಿ ಯಾವುದಾದ್ರೂ ನಮಗೊಂದು ಮ್ಯಾಚ್ ಆಗ್ತಾ ಇದೆಯಾ ನೋಡ್ಕೋಬೇಕಾಗಿದ್ದರೆ. ಸೊ ಇದ್ರ ಹಿಂದೆನೇ ಆನ್ಸರ್ ಇದೆ ಅಂತ ಹೇಳಿಬಿಟ್ಟೆ ನಾನು. ಇಲ್ಲಿ ವಿಚ್ ಅಂತ ಇದೆ. ಸೊ ವಿಚ್ ಅಂತಂದರೆ ಇಲ್ಲಿ ಆನ್ಸರ್ ಹಾಕಿದೆ ನೋಡಿ, ಇಲ್ಲಿ ಸ್ಕೋಪೀಜ್. ಇಲ್ಲಿ ನೋಡಿ, ಈ ಒಂದು ಎಲ್ಲ ಸೆಂಟೆನ್ಸ್ ನಮಗೆ ಹೊಂತಾ ಇಲ್ಲ, ಇಲ್ಲಿ ಯಾವುದೇ ಒಂದು ವರ್ಡ್ ಹೊಂತಾ ಇಲ್ಲ. ಸೊ ಹಾಗಾಗಿ ನಾನು ಏನು ಹಾಕ್ತೀನಿ ಅಂತಂದರೆ ವಿಚ್ ಅಂತ ಹಾಕ್ತೀನಿ. ವಿಚ್ ಅಂದ ತಕ್ಷಣ ಇದ್ರ ಹಿಂದೆನೇ ಶಬ್ದಕ್ಕೆ ಉತ್ತರ ಇದೆ, ಇಲ್ಲಿ ಸ್ಕೋಪಿಜಿ ಅಂತ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಕೋಪ್ಜಿ ಅಂತ ಹಾಕಿದ್ದೀನಿ. ಆಯಿತಾ? ನೆಕ್ಸ್ಟ್ ಹರ್ ಅಂತ ಬರುತ್ತೆ. ಹರ್ ಅಂತಂದರೆ ಎಲ್ಲಿದೆ? ಹರ್ ಅಂತ ಇಲ್ಲಿದೆ, ಇಲ್ಲಿ ಹರ್ ಇದೆ. ಆಯಿತಾ? ಹರ್ಗೆ ಇಲ್ಲಿ ಹಿಂದಿ ಇಷ್ಟೆಲ್ಲ ಸುಮ್ಮನೆ ನೋಡ್ತಾ ಹೋಗಿ ನೀವು. ಆದರೆ ಹಿಂದ್ಗಡೆ ಯಾವುದಾದ್ರೂ ಶಬ್ದ ಇದೆಯಾ? ಹಿಂದ್ಗಡೆ ಯಾವ ಶಬ್ದ ಇದೆ? ಹಿಂದ್ಗಡೆ ಯಾವುದಾದ್ರೂ ಒಂದು ಮಹಿಳೆ ಹೆಸರಿದೆಯಾ? ಇದೆ. ಅದು ಯಾರಂತಂದರೆ ಅದು ಮದರ್ ತೆರೇಸಾ. ಹಾಗಾಗಿ ಇಲ್ಲಿ ಹರ್ ಅಂತ ಬಂದ ತಕ್ಷಣ ಮದರ್ ತೆರೇಸಾಗೆ ನಾನು ಹಾಕಿದೆ. 2 ಮಾರ್ಕ್ಸ್ ನಮಗೆ ಇಲ್ಲಿ ಬಂತು. ಹೂ ಅಂತ ಇಲ್ಲಿದೆ. ಹೂ ಹಿಂದ್ಗಡೆನೇ ಶಬ್ದ ಇದೆ, ಹೂ ಹಿಂದ್ಗಡೆನೇ ಆನ್ಸರ್ ಇದೆ. ಆನ್ಸರನ್ನು ನಾವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಹೂ ಹಿಂದ್ಗಡೆ ಇಲ್ಲಿ ಆಲ್ರೆಡಿ ನಮಗೆ ಮ್ಯಾಚ್ ಆಗ್ತಕ್ಕಂಥದ್ದು ಇಲ್ಲಿ ನಿಕೋಲಾ
ಬೊಜಾಕ್ಸಿನ್ ಅಂತ ಇದೆ. ನಿಕೋಲಾ ಬೊಜಾಕ್ಸಿನ್ ಅದ್ರ ಹಿಂದಿನ ಆನ್ಸರ್ ಇದೆ. ಇದ್ರ ಹಿಂದೆ ಯಾವುದಾದ್ರೂ ಒಂದು ಶಬ್ದ ಇದಕ್ಕೆ ನಮಗೆ ಮ್ಯಾಚ್ ಆಗ್ತಾ ಇದೆಯಾ ನೋಡ್ಕೊಂಡ್ಬಿಟ್ರೆ ನಮಗೆ ಅಲ್ಲಿ ಒಂದು ಮಾರ್ಕ್ಸ್ ಸಿಕ್ತಂತ ಅರ್ಥ. ಶಿ ಅಂತ ಬಂತು. ಇಲ್ಲಿ ಶಿ ಅಂತ ಅಂದ ತಕ್ಷಣ ಮತ್ತೆ ನಾವೇನು ಮಾಡ್ಬೇಕಂತಂದರೆ ಶಿ ಅಂದರೆ ಯಾರು? ಮದರ್ ತೆರೇಸಾನೇ ಹಾಕಬೇಕು. ಇಲ್ಲಿ ಮತ್ತೆ ಯಾವ ಹೆಣ್ಮಗಳ ಹೆಸರಿಲ್ಲ. ಹಾಗಾಗಿ ಶಿ ಅಂತಂದರೆ ಮದರ್ ತೆರೇಸಾ ಬರುತ್ತೆ. ವೇರ್ ಅಂತ ಬಂತು. ಇಲ್ಲಿ ವೇರ್ ಅಂತ ಕ್ವಶನ್ ಇದೆ. ಇಲ್ಲಿ ವೇರ್ ಅಂತ ಇದೆ. ವೇರ್ ಅಂದ ತಕ್ಷಣ ಇಲ್ಲಿ ವೇರ್ಗೆ ಯಾವುದಾದ್ರೂ ಒಂದು ಶಬ್ದ ಮ್ಯಾಚ್ ಆಗ್ತಾ ಇದೆ. ನಮಗೆ ಇಷ್ಟೊಂದು ಶಬ್ದ ಎಲ್ಲ ನಾವು ಹೊಂದಿಸಿದ್ವಿ. ವೇರ್ ಅಂದ ತಕ್ಷಣ ಇಲ್ಲಿ ವೇರ್ ಅಂತ ಇದೆ. ಇಲ್ಲಿ ಐರ್ಲ್ಯಾಂಡ್. ವೇರ್ ಅಂದರೆ ಐಲ್ಯಾಂಡ್. ಇಷ್ಟು ಸಿಂಪಲ್ ಗ್ರಾಮರ್ ಇದೆ. ಇದರಲ್ಲಿ ಏನೂ ರಾಕೆಟ್ ಸೈನ್ಸ್ ಇಲ್ಲ, ಏನೂ ಇಲ್ಲ. ಸುಲಭವಾಗಿ ನೀವು ಗಳಿಸ್ತೀರ. ಕರೆಕ್ಟಾಗಿ ಇನ್ನೊಂದು ಸಲ ವೀಡಿಯೋನ ರಿವೈಂಡ್ ಮಾಡ್ಕೊಂಡು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಪ್ಯಾಸೇಜ್ ರೈಟಿಂಗಿಗೆ ಬರ್ತೀನಿ. ಪ್ಯಾಸೇಜ್ ರೈಟಿಂಗ್. ಸೊ ಇಲ್ಲಿ ನಾನು 1-2 ಕ್ವಶನ್ಗೆ ಅಷ್ಟೇ ಆನ್ಸರ್ ಮಾಡೋದು. ಆನ್ಸರನ್ನು ನೀವು ಪೂರ್ತಿಯಾಗಿ ಹುಡುಕಬೇಕಾಗತ್ತೆ ಅಷ್ಟೇ. ಇಲ್ಲಿ 9 ಮಾರ್ಕ್ಸ್ ನಮಗೆ ಸಿಗ್ತಾ ಇದೆ. 9 ಅಂಕಕ್ಕೆ ನೀವು ರೆಡಿ ಆಗ್ತೀರಾ ಅಷ್ಟೇ. ಇಲ್ಲಿ ನೋಡಿ, ವಾಟ್ ವಾಸ್ ದ ಫೀಮೇಲ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ 1991 ಎಷ್ಟು ಫೀಮೇಲ್ ಲಿಟ್ರಸಿ ರೇಟ್ ಇತ್ತು ಅನ್ನೋದನ್ನು ಇಲ್ಲೇ ಕೊಟ್ಟಿದ್ದಾರೆ. ನಾವು ಆನ್ಸರನ್ನು ಮಾತ್ರ ಹುಡುಕಿ ಬರೀಬೇಕಾಗುತ್ತೆ. ಆನ್ಸರ್ ಹುಡುಕಿ ಬರೀಬೇಕು. ಸೊ ಎಲ್ಲಿ ಲಿಟ್ರಸಿ ರೇಟ್ ಇಲ್ಲ, ಎಲ್ಲಾದರೂ ಒಂದು ವರ್ಡ್ ಕಾಣಿಸ್ತಾ ಇದೆ, ಲಿಟ್ರಸಿ ರೇಟ್ ಅಂತ ಎಲ್ಲಾದರೂ ಒಂದು ವರ್ಡ್ ಕಾಣಿಸ್ತಾ ಇದ್ದರೆ ಅದರ ಮೇಲ್ಗಡೆದು ಅದರ ಕೆಳಗಡೆ ಒಂದು ಲೈನ್ ಬರ್ಕೊಂಬಿಡಿ. ಸೊ ಲಿಟ್ರರಿ ಇಲ್ಲಿದೆ ನೋಡಿ, ಆನ್ಸರ್ ಇಲ್ಲಿದೆ. ಆನ್ಸರ್ ಏನಂತಂದರೆ 39.29% ಇನ್ 1991. ಇಲ್ಲಿ ಯಾವ ರೀತಿ ಕಂಡುಹಿಡ್ತೀನಿ ನಾನು ಅಂತಂದರೆ ಫೀಮೇಲ್ ಲಿಟ್ರಸಿ ರೇಟ್ ಇದ್ರ ಮುಂದಿರ್ತಕ್ಕಂಥ ಒಂದು ಶಬ್ದ ಬರೆದು ಬಿಡಿ. ಏನೂ ಗೊತ್ತಾಗಲಿಲ್ವಾ? ಸೊ ಅಕ್ಯುರೇಟಾಗಿ ಆನ್ಸರ್ ಬರ್ತೀನಿ ಅಂತಂದ್ರೆ ಓಕೆ. ನಮಗೇನು ಗೊತ್ತೇ ಆಗಲಿಲ್ಲ ಅಂತಂದರೆ ಒಂದು ಮುಂದೆ ಮತ್ತು ಹಿಂದ್ಗಡೆ ಒಂದು 2 ಲೈನನ್ನು ಈ 2 ಲೈನನ್ನು ಬರ್ಕೊಂಡ್ಬಿಟ್ರೆ ಇವ್ಯಾಲ್ಯುವೇಟರೇ ಆನ್ಸರ್ ಹುಡುಕಿ ನಿಮಗೆ 1 ಮಾರ್ಕ್ಸ್ ಕೊಟ್ಟು ಹೋಗ್ತಾರೆ. ಇಷ್ಟನ್ನು ಮಾಡಿ ಯಾರು ಪಾಸ್ ಆಗಬೇಕಂತ ಅಂತಿರಲ್ಲ, ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲೇ ಇರ್ತಕ್ಕಂಥ ಇನ್ನೊಂದು ಕ್ವಶನನ್ನು ನಾವು ನೋಡೋಣ. ವಿಚ್ ಈಸ್ ದ ಮೇನ್ ಇನ್ಸ್ಟ್ರೂಮೆಂಟ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ನ್ಯಾರೋ ಡೌನ್ ಇನ್ ದ ಇನ್ಇಕ್ವಾಲಿಟಿ ಫಾರ್ ವುಮೆನ್ ಅಂತ ಇದೆ. ಇಲ್ಲಿ ಈ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದೀನಿ, ಬಟ್ ನಾವು ಅದನ್ನು ಆನ್ಸರನ್ನು ಹುಡುಕೋಣ. ಈಗ 2ನೇ ಕ್ವಶನ್ಗೆ ನಾವು ನೋಡೋದಾದರೆ ಒಂದೊಂದಾಗಿ 2ನೇ ಕ್ವಶನ್ಗೆ ನಾನು ಉತ್ತರ ನೋಡ್ತೀಗ. ಸೊ ಎಜುಕೇಷನ್ ಈಸ್ ದ ಮೇನ್ ಇನ್ಸ್ಟ್ರೂಮೆಂಟ್ ಥ್ರೂ ವಿಚ್ ವಿ ಕ್ಯಾನ್ ನ್ಯಾರೋ ಡೌನ್ ಇನ್ಇಕ್ವಾಲಿಟಿ. ಮೇನ್ ಇನ್ಸ್ಟ್ರೂಮೆಂಟ್ ಅಂತಂದರೆ ಎಜುಕೇಷನ್. ಇಷ್ಟನ್ನು ಬರೆದ್ಬಿಟ್ರೆ ಓಕೆ. ಅಲ್ಲಿ ಸೆಂಟೆನ್ಸನ್ನು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಬಿಡಿ. ಸೆಂಟೆನ್ಸನ್ನು ಕರೆಕ್ಟಾಗಿ ವರ್ಡ್ಸ್ ಮ್ಯಾಚ್ ಮಾಡ್ಕೊಂಬಿಟ್ರೆ ನಿಮಗೆ ಸುಲಭವಾಗಿ ಸಿಗುತ್ತೆ. ಇಷ್ಟನ್ನು ನೀವು ಮಾಡ್ಕೊಳ್ಳಿಕ್ಕೆ ಆಗುತ್ತಾ? ಸೊ ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದನ್ನು ನೋಡೋಣ. ನೆಕ್ಸ್ಟ್ ನೋಡಿ ಮತ್ತೆ ನೆಕ್ಸ್ಟ್ ಗ್ರಾಮರಿಗೆ ಹೋಗೋಣ. ಇವೆಲ್ಲ ಕ್ವಶನ್ಗೆ ನೀವು ಆನ್ಸರನ್ನು ಹುಡುಕಬೇಕಾಗುತ್ತೆ. ನಾನು 1-2 ಹೇಳ್ತೀನಿ, ಲಾಸ್ಟ್ ಇನ್ನೊಂದು ಹೇಳ್ತೀನಿ. ವೆನ್ ವಾಸ್ ದ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಸೆಟಪ್? ಸೊ ಇದಕ್ಕೊಂದು ಉತ್ತರವನ್ನು ನೋಡ್ತಾ ಹೋಗೋಣ. ಏನು ಉತ್ತರ ಏನಿದೆ ಅಂತಂದರೆ ಇಲ್ಲಿ ನೋಡಿ, ಸುಲಭವಾಗಿ ನೋಡೋದಾದರೆ ಉತ್ತರ ಎಲ್ಲಿದೆ ಅಂತಂದರೆ ನ್ಯಾಷನಲ್ ಕಮಿಷನ್ ಸೆಟಪ್ ಇಲ್ಲಿದೆ ನೋಡಿ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಸೆಟಪ್ 1992. ಇಷ್ಟನ್ನು ಕರೆಕ್ಟಾಗಿ ಒಂದು ಲೈನ್ ಬರ್ಕೊಳ್ಳಿ, ಅಥವಾ ಇಷ್ಟೇ ಬರೆದ್ರು ಓಕೆ. ಯಾರಿಗೆ ಕಷ್ಟ ಆಗುತ್ತೆ ಇಂಗ್ಲೀಷ್, ಒಂದೊಂದು ಲೈನ್ ಬರೆದು ಅವರು ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ ಒಂದು ನೋಡೋದಾದರೆ ಇಲ್ಲಿ ನೋಡಿ, ಲಾಸ್ಟ್ ಇನ್ನೊಂದು ಇದರಲ್ಲೇ 9 ಅಂಕದ ಏನು ಪ್ಯಾಸೇಜ್ ರೈಟಿಂಗ್ ಇದೆಯಲ್ಲ, ಇದರಲ್ಲಿ ಇನ್ನೊಂದು ಕ್ವಶನನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಕೊನೆಯದಾಗಿ ಇವೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಹುಡುಕೋತೀರಾ, ನನಗೆ ಗೊತ್ತು. ಆನ್ಸರನ್ನು ಹುಡುಕಿ ಬರೆದ್ರೆ ಮುಗಿದೋಯ್ತು. ಆನ್ಸರ್ ಗೊತ್ತಾಗಲಿಲ್ಲ, ಈ ಒಂದು ಸೆಂಟೆನ್ಸ್ಗೆ ಆ ಒಂದು ಸೆಂಟೆನ್ಸ್, ಆ ಪ್ಯಾರಾಗ್ರಾಫಲ್ಲಿ ಯಾವ ಸೆಂಟೆನ್ಸ್ ಮ್ಯಾಚ್ ಆಗ್ತಾ ಇದೆ, ಮೇಲ್ಗಡೆ ಒಂದು ಲೈನ್ ಕೆಳಗಡೆ ಒಂದು ಲೈನ್ ಬರೆದ್ಬಿಡಿ, ನಿಮ್ಗೆ 1 ಮಾರ್ಕ್ಸ್ ಇವ್ಯಾಲ್ಯುವೇಟರ್ ಹುಡುಕಿ ಕೊಟ್ಬಿಡ್ತಾನೆ. ಆಯಿತಾ? ವೇರ್ ವಾಸ್ ದ ಫೋರ್ತ್ ಆಯಿತು. ಇಲ್ಲಿ ಆ್ಯಡ್ ಸಫಿಕ್ಸ್ ಟು ದ ವರ್ಡ್ ಎಂಪವರ್. ಆ್ಯಡ್ ಅ ಸಫಿಕ್ಸ್ ಟು ಎಂಪವರ್. ಇಲ್ಲಿ ಇಟ್ಸ್ ಅ ನೌನ್ ಫಾರ್ಮ್. ಇಲ್ಲಿ ನೋಡಿ ಎಂಪವರ್ ಅಂತ ಇದೆ. ಸೊ ಎಂಪವರ್ ಸಫಿಕ್ಸ್ ಅಂತಂದರೆ ಇಲ್ಲಿ ಎಂಪವರ್ ಅಂತ ವರ್ಡ್ ಕೊಟ್ಟಿದ್ದಾರೆ. ಸಫಿಕ್ಸ್ ಅಂತಂದರೆ ಅದರ ಮುಂದ್ಗಡೆ ಇರ್ತಕ್ಕಂಥ ವರ್ಡನ್ನು ಒಂದು ಆ್ಯಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಫಿಕ್ಸ್ ಅಂತಂದರೆ ನೆಕ್ಸ್ಟ್ ವರ್ಡ್ ಎಂಪವರ್ಮೆಂಟ್. ಸೊ ಇದನ್ನು ಯಾಕೆ ಕೊಟ್ಟಿದ್ದಾರೆ ಅವರು ಅಂತಂದರೆ, ಇದೇ ಒಂದು ವುಮೆನ್ ಎಂಪವರ್ಮೆಂಟ್ ಅನ್ನುವಂಥ ಒಂದು ಶಬ್ದ ಇಲ್ಲಿರುತ್ತೆ. ವುಮೆನ್ ಎಂಪವರ್ಮೆಂಟ್ ಅನ್ನುವಂಥ ಒಂದು ಶಬ್ದ ಇಲ್ಲಿ ಹುಡುಕಿ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಇದು ಒಂದು ಕ್ವಶನನ್ನು ಸ್ವಲ್ಪ ಟ್ರಿಕ್ಕಿ ಕೇಳಿರ್ತಾರೆ, ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಇದನ್ನು ನೀವು ಮಾಡ್ತೀರಾ, ಇದನ್ನು ಮಾಡಿದರೆ ಓಕೆ. ಇಲ್ಲ ಅಂತಂದರೆ 1 ಮಾರ್ಕ್ಸ್ ನಿಮ್ಗೆ ಯಾರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಟ್ಬಿಡಿ. ಇಲ್ಲ ನಾನು ನೋಡ್ತೀನಿ, ಇದನ್ನು ಇಲ್ಲೇ ಹುಡುಕಿ, ಇಲ್ಲೇ ಇರುತ್ತೆ, ಟೈಮ್ ಇರುತ್ತೆ, ನಾವು ಬರಿತೀನಿ ಅಂತಂದರೆ ಇದಲ್ಲೇ ಒಂದು ಸ್ವಲ್ಪ ಹುಡುಕಿ ಬಿಟ್ಟರೆ ನಿಮಗೆ ಸಿಗುತ್ತೆ. ಇದಿಷ್ಟಾಯಿತು. ಹಾಗಾದರೆ ನೆಕ್ಸ್ಟ್ ಗ್ರಾಮರಿಗೆ ಹೋಗೋದಾದರೆ ಇಲ್ಲಿ ನೆಕ್ಸ್ಟ್ ಗ್ರಾಮರಿಗೆ ಹೋಗ್ತೀನಿ. ಸಿಂಪಲ್, ಇಲ್ಲೊಂದು 4 ಮಾರ್ಕ್ಸ್ ನಾವು ಕಲಿತೀವಿ, ಸಿಂಪಲಾಗಿ ಕಲಿತೀವಿ. ಇಲ್ಲಿ
ಕೋಪರ್ನಿಕಸ್ ಸೆಡ್ ದ್ಯಾಟ್ ಅರ್ತ್ ಎಷ್ಟಿದೆ, ಆರ್ಟಿಕಲನ್ನು ಹಾಕಬೇಕು ನಾವು. ಅರ್ತ್ ಎಷ್ಟಿದೆ, ಅರ್ತ್ ಇರೋದು ಒಂದೇ, ಸೊ ಹೀಗಾಗಿ ಅರ್ತ್ ಒಂದೇ ಇರುತ್ತೆ, ಹಾಗಾಗಿ ನಾವು ದ ಅಂತ ಯೂಸ್ ಮಾಡಿದ್ವಿ. ಇಲ್ಲಿಗೆ ಒಂದು ಮಾರ್ಕ್ಸ್ ನಮಗೆ ಸಿಕ್ತು. ಯೂಸ್ ದ ಪ್ರಾಪರ್ ಆರ್ಟಿಕಲ್ ಅಂತ ಇದೆಯಾ, ಅರ್ತ್ ಇರೋದು ಒಂದು, ಹಾಗಾಗಿ ದ. ಅರ್ತ್ ಎಲ್ಲರಿಗೂ ಗೊತ್ತಿದೆ, ಹಾಗಾಗಿ ದ ಅಂತ ಹಾಕಿದೆ, ಅಷ್ಟೇ, ಸಿಂಪಲ್. ಇಲ್ಲಿ ಈ ಒಂದು ಸೆಂಟೆನ್ಸನ್ನು ಕರೆಕ್ಟಾಗಿ ರೀಅರೇಂಜನ್ನು ಮಾಡಿಬಿಟ್ರೆ ಮುಗೀತು. ಲಾ ಆ್ಯಂಡ್ ಆರ್ಡರ್ ಶುಡ್ ಮೂರನೇದು ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ. ಇಷ್ಟು ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಇದರ ಒಂದು ಆಲ್ರೆಡಿ ನಾನು ಆನ್ಸರ್ ಹಾಕಿದ್ದೆ, ನೀವು ಕರೆಕ್ಟಾಗಿ ಒಂದು ಸಲ ನೋಡ್ಕೊಂಬಿಡಿ. 2 ಮಾರ್ಕ್ಸ್ ನಮಗೆ ಇಲ್ಲಿ ಸಿಕ್ತು. 2 ಮಾರ್ಕ್ಸ್ ಇಲ್ಲಿ ನಾವು ರೆಡಿ ಆದ್ವಿ. ನೆಕ್ಸ್ಟ್, ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್ ವಾಸ್ ಅಥವಾ ವರ್. ಇಲ್ಲಿ ನೋಡಿ, ಯಾವುದೇ ಒಂದು ಶಬ್ದದಲ್ಲಿ ಈಚ್ ಅಂತ ಬಂದು ಇಲ್ಲಿ ಹಲವಾರು ಶಬ್ದಗಳನ್ನು ಕೊಡಲಿ. ಈಚ್ ಮ್ಯಾನ್ ಆ್ಯಂಡ್ ವುಮೆನ್ ವರ್ ಆಗುತ್ತಾ ಸರ್? ವರ್ ಆಗ್ಬೋದಲ್ವಾ? ಇಲ್ಲಿ ಎರಡೂ ಕೂಡಿದರೆ ಪ್ಲೂರಲ್ ಆಗುತ್ತೆ ಇಲ್ಲಿ ಮುಂದೆ. ಸೊ ಅಲ್ಲ, ಈಚ್ ಅಂತ ಒಂದು ಫಸ್ಟ್ ಈಚ್ ಅಂತ ಬಂದುಬಿಟ್ರೆ ಸಾಕು. ಇಲ್ಲಿ ಮುಂದೆ ಎಷ್ಟೇ ಶಬ್ದಗಳು ಬರಲಿ, ಯಾವುದೇ ಶಬ್ದ ಬರಲಿ, ಅದು ಮುಂದೆ ಏನಾಗುತ್ತೆ, ಅದು ಪ್ಲೂರಲ್ ಇದ್ದಿದ್ದು ಸಿಂಗುಲರೇ ಆಗುತ್ತೆ. ಇದೆಲ್ಲ ಮ್ಯಾನ್ ಆ್ಯಂಡ್ ವುಮೆನ್ ಎರಡೂ ಕೂಡಿದರೆ ಪ್ಲೂರಲ್ ಆಗುತ್ತೆ, ಇಲ್ಲ ಅಂತಂದಿಲ್ಲ. ಬಟ್ ಈಚ್ ಅನ್ನುವಂಥ ಶಬ್ದ ಬಂದಿದೆ, ಹಾಗಾಗಿ ವಾಸ್ ಬರುತ್ತೆ. ಈಚ್ ಅಂತ ಬಂದರೆ, ಒಂದು ಸೆಂಟೆನ್ಸಲ್ಲಿ ಈಚ್ ಅಂತ ಬಂದರೆ ಇಲ್ಲಿ ನಾವು ವಾಸ್ ಹಾಕಬೇಕು, ಅದು ಸಿಂಗುಲರ್ ಆಗಿ ಕನ್ವರ್ಟ್ ಆಗುತ್ತೆ, ಅಷ್ಟೇ, ನೆನ್ಪಿಟ್ಕೋಬಿಡಿ. 4ನೇ ಒಂದು ಪ್ರಶ್ನೆ, ಇಲ್ಲಿ ಆಲ್ರೆಡಿ 1, 2, 3 ಕಲ್ತ್ಬಿಟ್ವಿ. ಒನ್ ಆಫ್ ಮೈ ಅಂತ ಬಂದ ತಕ್ಷಣ ಇಲ್ಲಿ ನೋಡಿ, ಲೀವ್ ಅಂತ ಇದೆ, ಒನ್ ಆಫ್ ಮೈ ರಿಲೇಟಿವ್ಸ್. ಸರ್ ರಿಲೇಟಿವ್ಸ್ ಅಂತ ಅಂದ ತಕ್ಷಣ ಪ್ಲೂರಲ್ ಆಗುತ್ತಲ್ವಾ? ನೋ, ಒನ್ ಆಫ್ ಮೈ ರಿಲೇಟಿವ್ಸ್, ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಬ್ರದರ್ಸ್, ಒನ್ ಆಫ್ ಮೈ ಸಿಸ್ಟರ್ಸ್, ಯಾರೇ ಬಂದರೂ ಇಲ್ಲಿ ಈಸ್ ಅಂತ ಬರೀಬೇಕು. ಇದು ಗ್ರಾಮರ್ ರೂಲ್ಸ್. ಒನ್ ಆಫ್ ಮೈ ರಿಲೇಟಿವ್ಸ್, ನನ್ನ ರಿಲೇಟಿವ್ಗಳಲ್ಲಿ ಒಬ್ಬ. ರಿಲೇಟಿವ್ಸ್ ಎಲ್ಲ ರಿಲೇಟಿವ್ಸ್ ಅಲ್ಲ, ನನ್ನ ರಿಲೇಟಿವ್ಸ್ಗಳಲ್ಲಿ ಒಬ್ಬ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ಈಸ್ ಅಂತ ಬರ್ದಾದ್ಮೇಲೆ ಇಲ್ಲಿ ಲೀವ್ ಅಂತ ಇದೆ, ಇಲ್ಲಿ ಲಿವಿಂಗ್ ಇನ್ ಸಿಡ್ನಿ ನಾವು ಇಷ್ಟು ಬರೆದ್ಬಿಟ್ರೆ ಮುಗಿದು ಹೋಯಿತು. ಇಲ್ಲಿಗೆ ನಮಗೆ 4 ಅಂಕ ಸಿಕ್ತು. ನೆಕ್ಸ್ಟ್ ಮುಂದೆ ನೋಡೋದಾದರೆ ಇನ್ನೊಂದು 4 ಮಾರ್ಕ್ಸಿನ ಒಂದು ಲಿಂಕರ್ಸ್ ಅಂತ ಕೊಟ್ಟಿದ್ದಾರೆ. ಲಿಂಕರ್ಸನ್ನು ನಾವು ಕರೆಕ್ಟಾಗಿ ಹಾಕಿಬಿಟ್ರೆ ಇಲ್ಲಿ ನಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಲಿಂಕರ್ಸ್ ಯಾರಿಗೆ ಗೊತ್ತಾಗುತ್ತೆ, ಸೊ ಬರೀರಿ. ಇಲ್ಲಂತಂದರೆ ಇನ್ನೊಂದು ಆಪ್ಷನಲ್ ಗ್ರಾಮರ್ ಇದೆ, ಅದನ್ನು ಕೂಡ ನಾವು ಬರೀಬಹುದು, ಆಯಿತಾ? ನೆಕ್ಸ್ಟ್, ಬಟ್ ನಾನು ಇದನ್ನು ಇಲ್ಲಿ ಸ್ಕಿಪ್ ಮಾಡ್ತೀನಿ, ಯಾಕಂತಂದರೆ ನಾವು ಇದನ್ನು 31A ಇಲ್ಲಿ ಕರೆಕ್ಟಾಗಿ ಬರ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ, ಇದನ್ನು ಮತ್ತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಇಲ್ಲಿ ಕ್ವಶನ್ ಟ್ಯಾಗನ್ನು ಮಾಡಿರಿ ಅಂತ ಕೊಟ್ಟಿದ್ದಾರೆ. 2 ಮಾರ್ಕ್ಸ್ನ ಮತ್ತೊಂದು ಗ್ರಾಮರ್ ಇದೆ, ಇಲ್ಲಿ ಕ್ವಶನ್ ಟ್ಯಾಗ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ರಾಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್, ಆ್ಯಡ್ ಅ ಕ್ವಶನ್ ಟ್ಯಾಗ್ ಅಂತ ಇದೆ. ಹ್ಯಾಸಂಟ್ ಹಿ, ಹ್ಯಾಸ್ ನಾಟ್ ಹಿ, ಈ ರೀತಿ ಕ್ವಶನ್ ಟ್ಯಾಗನ್ನು ಹಾಕಿಬಿಟ್ರೆ ಮುಗಿದೋಯ್ತು. ಇದೇ ರೀತಿ ಒಂದು ಸಿಂಗುಲರ್ ಅಥವಾ ಪ್ಲೂರಲಲ್ಲಿ ಒಂದು ಕ್ವಶನ್ ಕೊಡ್ತಾರೆ, ಈ ಒಂದು ಸೆಂಟೆನ್ಸನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ, ಹ್ಯಾಸಂಟ್ ಹಿ ಅಂತ ಬರುತ್ತೆ. ಇಲ್ಲಿ ಸಿಂಪಲ್ ಆಗಿ ಇನ್ನೊಂದು ಕ್ವಶನ್ ಇರುತ್ತೆ ನೋಡಿ, ಇಲ್ಲಿ ಎಷ್ಟು ಸಿಂಪಲ್ ಆಗಿರೋದು ಕೊಡ್ತಾರೆ ಅಂತಂದರೆ 2 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರಿಬೋದು. ಈ ಪ್ರಶ್ನೆ ಫಿಕ್ಸ್ ಇದು, ಇಲ್ಲಿ ಈ ಸೆಂಟೆನ್ಸ್ ಚೇಂಜ್ ಮಾಡ್ಬೋದು, ಬಟ್ ಈ ಒಂದು ಕೇಳುವಂಥ ಪ್ರಶ್ನೆ WH ಕ್ವಶನ್ ಮಾಡಿ ಅಂತ ಕೇಳುವಂಥ ಪ್ರಶ್ನೆ ಮಾತ್ರ ಫಿಕ್ಸ್ ಆಗಿರ್ತಕ್ಕಂಥದ್ದು. ಫ್ರೇಮ್ WH ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆ್ಯಸ್ ಆನ್ಸರ್. ನೋಡಿ, ಇದನ್ನು ತೆಗೀರಿ ನೀವು, ಇಷ್ಟು ಸಿಂಪಲಾಗಿ ಮಾಡಿಬಿಡಿ. ಇದೇನು ಅಂಡರ್ಲೈನ್ ವರ್ಡ್ ಇದೆಯಲ್ಲ, ಇದನ್ನು ತೆಗೀರಿ, ಹೂ ಅಂತ ಹಾಕಿಬಿಡಿ, ಮುಗಿದು ಹೋಯ್ತು ಇಷ್ಟೇ. ಹೂ ಅಂತ ಹಾಕಿಬಿಟ್ರೆ ಮುಗಿದು ಹೋಯ್ತು ಇಷ್ಟೇ. 1 ಮಾರ್ಕ್ಸ್ ನಿಮಗಲ್ಲಿ ಸಿಕ್ತು. ಇಲ್ಲಿ ನಾವು 2 ಮಾರ್ಕ್ಸ್ ಕಲ್ತೀವಿ. ಮತ್ತು ಇದನ್ನೇನಾದರೂ ಮತ್ತೆ ಬರೆಯೋದು ಅಂಥ ಅವಶ್ಯಕತೆ ಇಲ್ಲ, ಜಸ್ಟ್ ನೋಡ್ಬೋದು, ಜಸ್ಟ್ ಆಪ್ಷನ್ ಇದೆ ಅಷ್ಟೇ. ಇಲ್ಲಿ ಆಲ್ರೆಡಿ 1 ಕಲ್ತ್ರೆ ಮುಗಿದೋಯ್ತು. ಇದು ಬೇಕಂತಂದರೆ ಇದನ್ನು ನೀವು ಮಾಡ್ಬೋದು. ಮೆನಿ ಚಿಲ್ಡ್ರನ್ ಆರ್, ಈಸ್ ಅಲ್ಲ, ಇಲ್ಲಿ ತಪ್ಪಿದೆ, ಈಸ್ ಅಲ್ಲ, ಇಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ಸೆಂಟೆನ್ಸಲ್ಲಿ ಸ್ವಲ್ಪ ತಪ್ಪುಗಳಿವೆ. ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್. ವೆನ್ ಆರ್ ಯು ಆರ್ ಬರಲ್ಲ, ವೆನ್ ಆರ್ ಯು WH ಕ್ವಶನ್ ಆದಮೇಲೆ ಬಿ ಫಾರ್ಮ್ ಬರುತ್ತೆ. ವೆನ್ ಆರ್ ಯು ಲಿವಿಂಗ್ ಟು ಫ್ರಾನ್ಸ್, ಇಷ್ಟನ್ನು ಬರ್ಕೊಂಬಿಟ್ರೆ ಆಗುತ್ತಾ? ಮುಗಿದು ಹೋಯ್ತು. ಇಷ್ಟೇ ಸಿಂಪಲ್ ಆಗಿ. ಗ್ರಾಮರ್ ಅಂತಂದರೆ ತುಂಬ ಈಸಿ, ಇಷ್ಟನ್ನು ಕರೆಕ್ಟಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಸೊ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್, ನೋಟ್ ಮೇಕಿಂಗ್. ಇಲ್ಲಿ 1-2 ಮಾರ್ಕ್ಸ್ ನಮಗೆ ಸಿಗ್ತಾ ಇದೆ. ಸ್ವಲ್ಪ ಈಸಿ ಇರ್ತಕ್ಕಂಥದ್ದು, ತುಂಬ ಅಂದರೆ ತುಂಬ ಈಸಿ. ಹಿಂಟ್ ಕೊಟ್ಟಿರ್ತಾರೆ ಅವರು, ಈ ರೀತಿ ಹಿಂಟ್ ಕೊಟ್ಟಿರ್ತಾರೆ. ಈ ಒಂದು ಕಾಲಮನ್ನು ನೀವು ತೆಗಿಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ಆನ್ಸರ್ ಶೀಟಲ್ಲಿ ಇದನ್ನು ತೆಗಿಬೇಕಷ್ಟೆ. ನಾನು ಹೇಳಿದೆ, ಇಲ್ಲಿ ಹಿಂಟ್ ಕೊಟ್ಟಿರ್ತಾರೆ. ಈ ಒಂದು ಚಿತ್ರವನ್ನು ನೀವು ನಿಮ್ಮ ಆನ್ಸರ್ ಶೀಟಲ್ಲಿ ತೆಗಿಬೇಕು. ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತ ಇದೆ. ಇಲ್ಲಿ ಈ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ, ಇದ್ರ ಹಿಂದೆನೇ ಒಂದು ಶಬ್ದ ಇದೆ ಫಾರ್ಮರ್ ಅಂತ. ಇಲ್ಲಿ ಫಾರ್ಮರ್ ಅಂತ ಬರೆದು ಬಿಟ್ರೆ ನಮಗೆ 1 ಅರ್ಧ ಮಾರ್ಕ್ಸ್ ಸಿಕ್ತು.
ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಅಂತ ಇದೆ, ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಅಂತ ಇದೆ. ಇಲ್ಲಿ ನಾನು ಇಲ್ಲಿ ಫಾರ್ಮರ್ ಅನ್ನುವಂಥ ಶಬ್ದವನ್ನು ಇಲ್ಲಿ ಬರೆದುಬಿಟ್ರೆ ಮುಗಿದೋಯ್ತು. ಆಯಿತಾ, ಮುಗಿತಾ, ಸಿಂಪಲ್. 1 ಮಾರ್ಕ್ಸ್, ಅರ್ಧ ಮಾರ್ಕ್ಸ್ ನನಗೆ ಸಿಕ್ತು. ಪ್ರೊವೈಡ್ ಪೀಪಲ್ ಅಂತ ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ. ಪ್ರೊವೈಡ್ ಪೀಪಲ್ ಎಲ್ಲಿದೆ? ಪ್ರೊವೈಡ್ ಪೀಪಲ್ ಹಾಗಿದ್ರೆ ಇಲ್ಲಿ ಪ್ರೊವೈಡ್ ಅನ್ನುವಂಥ ಒಂದು ಶಬ್ದ ನಮಗೆ ಸಿಕ್ತು. ಇಲ್ಲಿ ಪ್ರೊವೈಡ್ ಅಂತ ಒಂದು ಶಬ್ದ ಇದೆ, ಇಲ್ಲಿ ಪ್ರೊವೈಡ್ ಅಂತ ಇದೆ, ಇಲ್ಲಿ ಪೀಪಲ್ ಅಂತ ಇದೆಯಲ್ಲ ಸರ್, ಮತ್ತು ಕನ್ಫ್ಯೂಸ್ ಆಗ್ತಾ ಒಂದು ಶಬ್ದ ಮ್ಯಾಚ್ ಆಗ್ತಾ ಇದೆಯಾ? ಓಕೆ, ಇನ್ನಫ್. ಇಲ್ಲಿ ಫುಡ್ ಅಂತ ಇದೆ, ಇಲ್ಲಿ ಫುಡ್ ಬರಿಬೇಕು ಸರ್. ಇಲ್ಲಿ ಯಾಕೆ ಫುಡ್ ಬರಿಬೇಕು ಅಂತಂದರೆ ಅದರ್ ರಾ ಮಟೀರಿಯಲ್ಸ್ ಅಂತ ಆಲ್ರೆಡಿ ಮುಂದಿನ ಶಬ್ದವನ್ನು ಇವರು ಕೊಟ್ಟಿದ್ದಾರೆ. ಅದರ್ ರಾ ಮಟೀರಿಯಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದ್ರ ಹಿಂದೆ ಇರ್ತಕ್ಕಂಥದ್ದು ಯಾವುದು? ಫುಡ್ ಅಷ್ಟೇ. ಇಲ್ಲಿ ಫುಡ್ ಅಂತ ಬರೆದುಬಿಟ್ರೆ ಮುಗೀತಲ್ವಾ? ಅಲ್ವಾ, ಮುಗೀತು, ಸಿಂಪಲ್. ಇಲ್ಲಿಗೆ ನಮಗೆ 1 ಮಾರ್ಕ್ ಸಿಕ್ತು. ಹಾಗಾದರೆ ನೆಕ್ಸ್ಟ್ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಅಂತ ಇದೆ. ಇಲ್ಲಿ ಎಲ್ಲಿದೆ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಅಂತ ಇದೆ? ಇಲ್ಲಿ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಅಂತ ಇದೆ. ಇದ್ರ ಮುಂದುಗಡೆದೇ ಆನ್ಸರ್ ಆಗಿರುತ್ತೆ. ಸೊ ಹೀಗಾಗಿ ಕಂಟ್ರೀಸ್ ಎಕನಾಮಿ ಪ್ರೋಗ್ರೆಸ್ ಇದ್ರ ಮುಂದುಗಡೆದೇ ಆನ್ಸರ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಮುಂದುಗಡೆ ಅಂತ ಆನ್ಸರ್ ಹೇಳಿದ್ದೆ. ಹಾಗಾಗಿ ಆದರೆ ಇಲ್ಲಿ ಮೇಕ್ ಕಂಟ್ರಿ ಕಾಂಟ್ರಿಬ್ಯೂಷನ್ ಇಲ್ಲಿದೆ, ಮೇಕ್ ಕಂಟ್ರಿ ಕಾಂಟ್ರಿಬ್ಯೂಷನ್ ಅಂತ ಇಲ್ಲಿದೆ. ಇದ್ರ ಮುಂದುಗಡೆ ಇರ್ತಕ್ಕಂಥದ್ದು ಆನ್ಸರ್. ಇಲ್ಲಿ ನಾವು ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಅಂತ ಬರೆದುಬಿಟ್ರೆ ನಮಗೆ 1.5 ಮಾರ್ಕ್ಸ್ ಸಿಕ್ತು. ಆಯಿತಾ. ಇನ್ನು ಕೊನೆಯದಾಗಿ ದ ಚಾಲೆಂಜಸ್ ಫೇಸ್ಡ್ ಎಲ್ಲಿದೆ? ಮೆನಿ ಚಾಲೆಂಜಸ್. ಇಲ್ಲಿ ಚಾಲೆಂಜಸ್ ಅಂತ ಇದೆ, ಇಲ್ಲಿ ಚಾಲೆಂಜಸ್ ಅಂತ ಇದೆಯಾ? ಸೊ ಇಲ್ಲಿ ಡೆಟ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಡೆಟ್ ಹಿಂದ್ಗಡೆ, ಚಾಲೆಂಜಸ್ ಮುಂದ್ಗಡೆ, ಇದ್ರ ಮುಂದ್ಗಡೆ ಇದ್ರ ಹಿಂದ್ಗಡೆ ಹಾಕಿದರೆ ಇಷ್ಟನ್ನು ಇಲ್ಲಿ ಬರೆದು ಬಿಟ್ರೆ ನಮಗೆ ಎಷ್ಟು ಸಿಗುತ್ತೆ? 2 ಮಾರ್ಕ್ಸ್ ಸಿಗುತ್ತೆ. ಏನೂ ಇಲ್ಲ, ಜಸ್ಟ್ ಒಂದು ಟ್ರಿಕ್ಕನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇನ್ನೊಂದು ಸಲ ನಾನು ನಿಮ್ಗೆ ರಿವಿಷನ್ ಮಾಡಬೇಕು, ಇನ್ನೊಂದು ಸಲ ಅಷ್ಟೇ. ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ದ ಬ್ಯಾಕ್ ಬೋನ್ ಈ ರೀತಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ದ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ದ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಅಂತ ಒಂದು ಶಬ್ದ ಇದೆ. ಇದ್ರ ಹಿಂದ್ಗಡೆನೇ ಉತ್ತರ ಇದೆ. ಸೊ ಇದ್ರ ಹಿಂದ್ಗಡೆ ಫಾರ್ಮರ್ಸ್ ಅಂತ ಬರೆದುಬಿಟ್ರೆ ಇಲ್ಲಿ ಫಾರ್ಮರ್ ಅಂತ ಬರೆದ್ರೆ ಮುಗಿಯಿತು. ಆಯಿತಾ. ಸೊ ಅದಾದ ನಂತರ ಇಲ್ಲಿ ಪ್ರೊವೈಡ್ ಅಂತ ಇದೆ. ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗಿದೆಯಲ್ಲ, ಪ್ರೊವೈಡ್ ಅಂತ ಇದೆ. ಇದ್ರ ಮುಂದ್ಗಡೆ ಇರ್ತಕ್ಕಂಥ ಫುಡ್ ಅಂತ ಇಲ್ಲಿ ಬರೆದ್ರೆ ಮುಗೀತು. ಫುಡ್ ಅಂತ ಇಲ್ಲಿ ಯಾಕೆ ಬರೀಬೇಕಂತಂದರೆ ಇಲ್ಲಿ ರಾ ಮಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಹಿಂಟ್ ಕೊಟ್ಟಿದ್ದಾರೆ, ಮುಗಿದೋಯ್ತು. ಇಲ್ಲಿಗೆ ನಮಗೆ 1 ಮಾರ್ಕ್ಸ್ ಸಿಕ್ತು. ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಅಂತ ಇದೆ, ಇಲ್ಲಿ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಅಂತ ಇದೆ. ಸೊ ಹಾಗಾಗಿ ಈ ಒಂದು ಕಾಲಮಲ್ಲಿ ನಾನೇನು ಬರೀಬೇಕಂದ್ರೆ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಅಂತ ಬರೆದ್ರೆ 1.5 ಮಾರ್ಕ್ಸ್ ಐ ವಿಲ್ ಈಸಿಲಿ ಗೆಟ್ ಹಿಯರ್. ಅದಾದ ನಂತರ ಚಾಲೆಂಜ್ ಫೇಸ್ಡ್, ಇಲ್ಲಿ ಚಾಲೆಂಜ್ ಅಂತ ಇದೆ. ಹಾಗಾಗಿ ಇದ್ರ ಹಿಂದ್ಗಡೆ ಡೆಟ್ ಅಂತ ಇದೆ. ಕೆಲವೊಂದಿಷ್ಟು 1-2-3 ಶಬ್ದ ಇಲ್ಲಿ ಅನ್ಪ್ರಿಡಿಕ್ಟೇಬಲ್ ವಾಟರ್ ಪ್ಯಾಟರ್ನ್ಸ್ ಆ್ಯಂಡ್ ಕ್ರಾಪ್ ಫೇಲಿಯರ್ ಅಂತ ಬರೆದು ಬಿಟ್ರೆ ಇಲ್ಲಿಗೆ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಹಿಂಟ್ ಕೊಟ್ಟಿರ್ತಾರೆ, ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರಲ್ವ, ಇದ್ರ ಹಿಂದ್ಗಡೆ ಇದನ್ನು ನಾವು ಬರೆದುಬಿಟ್ರೆ ಮುಗೀತು. ಇದು ಗ್ರಾಮರ್ ತುಂಬ ಈಸಿ ಇದೆ. ನೆಕ್ಸ್ಟ್ ಗ್ರಾಮರಿಗೆ ಹೋಗ್ತೀನಿ ಈಗ. ಸೊ ನೆಕ್ಸ್ಟ್ ಇಲ್ಲಿ ಈ ಒಂದು ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ನಾನೊಂದು ವೀಡಿಯೋನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದು ವೀಡಿಯೋನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಥಂಬ್ನೇಲನ್ನು ತೋರಿಸ್ತೀನಿ. ಸೊ ದಯವಿಟ್ಟು ನೀವು ಆ ಒಂದು ವೀಡಿಯೋನ ನೋಡ್ಕೊಂಬಂದುಬಿಟ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಅದರಲ್ಲಿ ಇನ್ ಡೀಟೇಲ್ ಒಂದು 20 ನಿಮಿಷ ನಾನು ನಿಮಗೆ ತುಂಬ ಒಂದು ಮಗುವಿಗೆ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡಿದ್ದೀನಿ. ಒಂದು ಸಲ ಆ ಒಂದು ವೀಡಿಯೋ ನೋಡಿಬಿಡಿ, ನಿಮಗದು ಅರ್ಥ ಆಗುತ್ತೆ. ಓಕೆನಾ. ನಾನಿಲ್ಲಿ ಆಲ್ರೆಡಿ ಇದರ ಆನ್ಸರ್ ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇದನ್ನು ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಮತ್ತು ಚಾನಲಲ್ಲಿ ಒಂದು ಕಮೆಂಟಲ್ಲೂ ಸಹ ಕೊಟ್ಟಿದ್ದೀನಿ, ಲಿಂಕನ್ನು ನೀವು ಹೋಗಿ ನೋಡಬೇಕದನ್ನು ಅಷ್ಟೇ. ಆ ಒಂದು ವೀಡಿಯೋ ನೋಡಿಬಿಟ್ರೆ ನೀವು ಇದರಲ್ಲಿ ಪರ್ಫೆಕ್ಟ್ ಆ್ಯಂಡ್ ಮಾಸ್ಟರ್ ಆಗ್ತೀರಾ. ಆಯಿತಾ. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಕಂಪ್ಲೀಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಎಷ್ಟು ಸಿಂಪಲ್ ಇದೆ ಅಂತಂದರೆ ಇಲ್ಲಿ ಒಂದು ಹಾಸ್ಪಿಟ್ಲ್ ಅನ್ನುವಂಥ ಒಂದು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಹಾಸ್ಪಿಟ್ಲಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅಭಿಜಿತ್ ಅಂತ ಒಬ್ಬರು ರಿಸೆಪ್ಷನಿಸ್ಟ್ ಇದ್ದಾರೆ. ಅಭಿಜಿತ್ ರಿಸೆಪ್ಷನಿಸ್ಟ್ 3 ಮಾರ್ಕ್ಸ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಆಯಿತಾ. ನೆಕ್ಸ್ಟ್ ಹಾಗಿದ್ರೆ ಏನೇನು ಬರೀಬೇಕು? ಇಲ್ಲಿ ಅವರು ಕೊಟ್ಟಿದ್ದಾರೆ, ಡ್ಯಾಶ್ ಕೊಟ್ಟಿರ್ತಾರೆ ಅವರು. 3 ಕಾಲಮಲ್ಲಿ 3 ಶಬ್ದಗಳನ್ನು ಬರೆದುಬಿಟ್ರೆ, ಒಂದು 3 ಸೆಂಟೆನ್ಸನ್ನು ಬರೆದುಬಿಟ್ರೆ ನಮಗೆ 3 ಮಾರ್ಕ್ಸ್ ಬರುತ್ತೆ. ಆ್ಯಸ್ ಇಟ್ ಈಸ್ ಇದೆ ಹೇಗಿರುತ್ತೆ ಆ್ಯಸ್ ಇಟ್ ಈಸ್ ಬರೀಬೇಕು. ಅದು ಆನ್ಸರ್ ಏನು ಬರೀತೀವಲ್ಲ, ಸೊ ಅದನ್ನು ನಾವು ಇದನ್ನು ಅಂಡರ್ಲೈನ್ ಮಾಡಬೇಕಾಗುತ್ತೆ ಅಷ್ಟೇ. ನಡೀರಾಗಿದ್ದರೆ ಸ್ಟಾರ್ಟ್ ಮಾಡೋಣ. ಅಭಿಜಿತ್, ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಡೆಂಟಿಸ್ಟ್? ನೀವು ಒಂದು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಬಹುದಾ? ರಿಸೆಪ್ಷನಿಸ್ಟ್ ಇವರಿಬ್ಬರು, ಈಗ ಅಭಿಜಿತ್ ಅನ್ನುವಂಥವನು ಬರ್ತಾನೆ ರಿಸೆಪ್ಷನಿಸ್ಟ್ ಕಡೆ ಬಂದು ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಡೆಂಟಿಸ್ಟ್? ನೀವೊಂದು ಡೆಂಟಿಸ್ಟ್ ಹತ್ರ ನನಗೊಂದು ಅಪಾಯಿಂಟ್ಮೆಂಟ್ ಕೊಡ್ಸೋಕ್ಕಾಗುತ್ತಾ? ನಾನು ಅವ್ರನ್ನ ಭೇಟಿ ಮಾಡಬೇಕು. ರಿಸೆಪ್ಷನಿಸ್ಟ್ ಹೇಳ್ತಾನೆ, ಆನ್ಸರ್ ಅಗ್ರೀಯಿಂಗ್ ಅಂತ ಕೊಡ್ತಾನೆ.
ಶೋರ್ ಸರ್, ಎಸ್ ಐ ವಿಲ್. ಶೋರ್ ಸರ್, ಐ ವಿಲ್. ಎಸ್ ಸರ್, ಓಕೆ ಸರ್, ಏನಾದರೂ ಒಂದು ಹಾಕಿ ಶೋರ್ ಸರ್ ಐ ವಿಲ್ ಅಂತ ಹಾಕಿದ್ದೆ ನಾನು. ನೀವು ಇದನ್ನು ಬರೀಬೇಕು. ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ದ ಅಪಾಯಿಂಟ್ಮೆಂಟ್ ಅಂತ ಅವನು ಕೇಳ್ತಾನೆ. ಗಿವಿಂಗ್ ಇನ್ಫಾರ್ಮೇಷನ್, ಯಾವ ಟೈಮ್ ಅಂತ ಇದೆ, ಯಾವ ಟೈಮಿಗೆ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿದ್ದಾನೆ. ಅಭಿಜಿತ್ ಈಗ ಟೈಮ್ ಹೇಳಬೇಕು. ಅಟ್ 11 AM ಗಿವಿಂಗ್ ದ ಇನ್ಫಾರ್ಮೇಷನ್ ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ಹಿಂಟ್ ಕೊಟ್ಟಿದ್ದಾರೆ. ಸೊ ರಿಸೆಪ್ಷನಿಸ್ಟ್, ಓಕೆ ಐ ವಿಲ್ ಬುಕ್ ಇಟ್. ಓಕೆ ಸರ್, ಐ ವಿಲ್ ಬುಕ್ ಇಟ್ ಅಂತ ಹೇಳ್ತಾನೆ. ಅಭಿಜಿತ್ ಈಗ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡನ್ನು ಅವನು ಶೋ ಮಾಡಬೇಕು. ಗ್ರ್ಯಾಟಿಟ್ಯೂಡ್ ಶೋ ಮಾಡೋದು ಅಂತಂದರೆ ಥ್ಯಾಂಕ್ ಯು ಸರ್. ಇಷ್ಟು ಬರೆದು ಬಿಟ್ಟರೆ ನಮಗೆ 3 ಮಾರ್ಕ್ಸ್ ಸಿಗ್ತಾ ಇದೆ. ಇಷ್ಟೊಂದು ಈಸಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಲೆಟರ್ ರೈಟಿಂಗಿಗೆ ನಾನು ಇನ್ನೊಂದು ವೀಡಿಯೋನ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಒಂದು ವೀಡಿಯೋ ನೋಡಿಬಿಟ್ರೆ 2 ವೀಡಿಯೋ ಸಜೆಸ್ಟ್ ಕೊಟ್ಟಿದ್ದೀನಿ. ಒಂದು ಲೆಟರ್ ರೈಟಿಂಗಿಗೆ, ಇನ್ನೊಂದು ರಿಪೋರ್ಟೆಡ್ ಸ್ಪೀಚ್ಗೆ ಕೊಟ್ಟಿದ್ದೀನಿ. ದಯವಿಟ್ಟು ಆ 2 ವೀಡಿಯೋನ ನೋಡಿಬಿಟ್ರೆ ಸಾಕಾಗುತ್ತೆ. ಈ ಒಂದು ವೀಡಿಯೋದಲ್ಲಿ ನಾನು ಯಾವ್ಯಾವ ಗ್ರಾಮರ್ ಹೇಳಿದ್ದೀನಿ ಎಲ್ಲ ತುಂಬ ಅಂದರೆ ತುಂಬ ಈಸಿ. ಮತ್ತೆ ಇನ್ನೊಂದು ಸಲ ವೀಡಿಯೋನ ನೋಡಿ ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ.